ಇನ್ನು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮತ್ತು OMC ವ್ಯವಸ್ಥಾಪಕ ಶ್ರೀನಿವಾಸ್ ರೆಡ್ಡಿ ಅರೆಸ್ಟ್ ಆಗಿರೋದರ ಕುರಿತು ಇನ್ನೂ ಸಂಕ್ಷಿಪ್ತ ಮಾಹಿತಿ ಸಿಕ್ಕಿಲ್ಲ. ಎಲ್ಲಾದರೂ CBI ತನ್ನ ಹೆಚ್ಚಿನ ತನಿಖೆಗೆ ದಾಖಲೆಗಳನ್ನು ಕೇಳಿದರೆ ನೀಡ್ತೀನಿ ಅಂತ ಲೋಕಾಯುಕ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯಲ್ಲಿ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಂಡಿದ್ದ ಗುರುನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಲೋಕಾಯುಕ್ತರು ಮಾಧ್ಯಮದ ಮುಖಾಂತರವಷ್ಟೇ ರೆಡ್ಡಿ ಸಹೋದರರು ಅರೆಸ್ಟ್ ಆಗಿರೋ ಮಾಹಿತಿ ಸಿಕ್ಕಿದೆ, ಬೇರೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಅಂತ ಹೇಳಿದರು. Report to have, they being the public documents, we are bound to give and we shall give. There is no difficulty about it. Some of the documents and some reports are already submitted to the Chief Secretary to the Government of Karnataka, and those reports which are in the custody of Government of Karnataka, they shall furnish the copies. Whatever we have, we shall furnish them. ಬೆಳಗಿನಿಂದ ಇಲ್ಲಿ ತನಕ ಜನಾರ್ದನ್ ರೆಡ್ಡಿ ಅವರ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸುದ್ದಿಗಳನ್ನು ನಿಮಗೆ ನಾವು ನೀಡಿದ್ದೇವೆ, ಇನ್ನೂ ಕೂಡ ನೀಡ್ತಾನೆ ಇರ್ತೀವಿ. 4 ಗಂಟೆ ವೇಳೆಗೆ CBI ಕೋರ್ಟ್ಗೆ ಹಾಜರಾಗುವಂಥ ಸಾಧ್ಯತೆ ಇದೆ ಜನಾರ್ದನ್ ರೆಡ್ಡಿ. ಸೊ ಅಲ್ಲಿ ತನಕ ಇವತ್ತಿನ ಎಲ್ಲ ಸುದ್ದಿಗಳನ್ನು ಕೂಡ ನಾವು ಕ್ಷಣಕ್ಕೆ ನಿಮಗೆ ನೀಡ್ತಾ ಇರ್ತೀವಿ. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ನ್ಯೂಸ್ ಮುಂದುವರಿಯುತ್ತೆ.